ಹಾಯ್ ನಮಸ್ತೆ. ಇವತ್ತು ನೋಡಿ ನಾನು ಸಂಕಷ್ಟಹಾರ ಗಣಪತಿ ಒಂದು ವ್ರತ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾಳೆ ಬುಧವಾರನೇ ಸಂಕಷ್ಟಿ ಇದೆ. ಸಂಕಷ್ಟಿ ದಿನ ಹೇಗಪ್ಪ ಮಾಡ್ಕೊಳ್ಳೋದು? ಕೆಲವೊಬ್ಬರು ಹೊರಗಡೆ ಕೆಲಸಕ್ಕೆ ಹೋಗೋರು ಇರ್ತಾರಲ್ವ, ಅವ್ರು ಹೇಗಪ್ಪ ಸರಳವಾಗಿ ಮಾಡ್ಕೊಳ್ಳೋದು ಅಂತ ಮೊದಲು ಹೇಳ್ಕೊಡ್ತೀನಿ ಬನ್ನಿ. ಅವರು ಈ ಥರ ಗಣೇಶನ ಒಂದು ಬುಕ್ಕನ್ನು ತೆಗೆದುಕೊಂಡು ಬಂದು ಅದಕ್ಕೆ ಪೂಜೆ ಮಾಡಿ, ತಮಗೆ ಇಷ್ಟವಾಗೋ ಥರ ಪೂಜೆ ಮಾಡಿ, ಮುಖ್ಯವಾಗಿ 21 ಬಾರಿ ಗಂ ಗಣಪತಿಯೇ ನಮಃ ಅಂತ ಹೇಳಿಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿ ತಮ್ಮ ಏನು ಬೇಡಿಕೆ ಇರುತ್ತೋ ಅದನ್ನು ಬೇಡಿಕೊಂಡು ಕೆಲಸಕ್ಕೆ ಹೋಗ್ಬೋದು. ಆದರೆ ನಾವು ಮನೆಯಲ್ಲಿರೋರು ಹೇಗೆ ಮಾಡೋದಪ್ಪ, ನಮಗೆ ವ್ರತ ಮಾಡೋದು ಗೊತ್ತಿಲ್ಲ ಅನ್ನುವವರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಅಧಿಕ ಮಾಸದಲ್ಲಿ ಯಾವುದೇ ವ್ರತ ಏನೇ ಒಂದು ವ್ರತಾಚರಣೆಗಳನ್ನು ಮಾಡೋದಾದರೆ ಅಧಿಕ ಮಾಸದಿಂದ ಶುರು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾರಿಗೆ ಈ ವ್ರತದ ಬಗ್ಗೆ ಗೊತ್ತಿಲ್ವೋ ಅವರು ಈ ಥರ ಮಾಡಿಕೊಳ್ಳಿ, ಓಕೆನಾ? ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಈ ಥರ ಸಂಕಷ್ಟ ಗಣಪತಿ ವ್ರತ ಮಾಡುವವರು ಈ ಥರ ಎಕ್ಕದ ಎಲೆಗಳನ್ನು ಎಷ್ಟು ಸಿಗುತ್ತೋ 3, 5, 7, 9 ಎಷ್ಟು ಸಿಗುತ್ತೋ ಅಷ್ಟು ತೆಗೆದುಕೊಂಡು ಬನ್ನಿ. ಅದನ್ನು ಹೀಗೆ ಇಡಿ. ಒಂದು ಬಾಳೆ ಎಲೆ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ, ತಾಮ್ರದ ತಟ್ಟೆ, ಹಿತ್ತಾಳೆ ತಟ್ಟೆ ಇರುತ್ತಲ್ವ ಅದ್ರ ಮೇಲೆ, ಅಥವಾ ಎಲೆ ಬಾಳೆ ಎಲೆ ಸಿಕ್ಕರೆ ಅದರಲ್ಲಿ ಇಡಿ, ಓಕೆನಾ? ಈ ಥರ ನನಗಿಲ್ಲಿ 5 ಸಿಕ್ಕಿದೆ, 5 ತೊಗೊಂಡು ಬಂದಿದ್ದೀನಿ. ಈ ಥರ ಇಡಬೇಕಾಗುತ್ತೆ ನೋಡಿ. ಈ ಥರ ಇಟ್ಬಿಟ್ಟು ಅದರ ಮೇಲೆ ಎಷ್ಟಪ್ಪ ಅಂದರೆ 3 ಅಥವಾ 5 ಇದನ್ನು ಕೂಡ ಈ ಥರ ಅಕ್ಕಿಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಅಕ್ಕಿಗಳನ್ನು ನಮ್ಮ ಕೈಯಲ್ಲಿ 3 ಅಥವಾ 5ರಷ್ಟು, ಅಂದರೆ ನಿಮ್ಮ ಒಂದು ಈ ತಾಮ್ರದ ತಂಬಿಗೆ ಇರುತ್ತಲ್ವ ಅದು ಎಷ್ಟು ಸರಿಯಾಗಿ ಕೂತ್ಕೋಬೇಕು, ಸ್ವಲ್ಪನೂ ಆ ಕಡೆ ಈ ಕಡೆ ಆಗಬಾರ್ದು, ಆ ಥರ ಇರಬೇಕು ನೋಡಿ. ಈ ಥರ ಹೀಗೆ 5 ಎಕ್ಕದ ಎಲೆಗಳ ಮೇಲೆ, ಗಣೇಶನಿಗೆ ಎಕ್ಕದ ಎಲೆ ತುಂಬ ಇಷ್ಟ, ಅದಕ್ಕೋಸ್ಕರ ಈ ಥರ ಇಡಬೇಕು. ಅದರ ಮೇಲೆ ಪುನಃ ಒಂದು ಸಣ್ಣ ತಟ್ಟೆ ಈ ಥರ ಇಟ್ಕೊಬೇಕು. ಇದ್ರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆ ಬರೆದಿರುವ ಒಂದು ಎಕ್ಕದ ಎಲೆ ಈ ಥರ ಇಟ್ಕೊಂಡ್ಬಿಟ್ಟು, ಇದ್ರ ಮೇಲೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಗಣಪತಿ ವಿಗ್ರಹ ಇರುತ್ತಲ್ವ, ತಾಮ್ರದ್ದಾಗಿರ್ಬೋದು ಅಥವಾ ಹಿತ್ತಾಳೆದು ಅಥವಾ ಬೆಳ್ಳಿಯ ಗಣೇಶನನ್ನು ಇಲ್ಲಿ ಕೂರಿಸ್ಬಿಟ್ಟು ಇದಕ್ಕೆ ಪೂಜೆ ಮಾಡ್ಕೊಬೇಕು, ಓಕೆನಾ? ಅದಕ್ಕೂ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಈ ಸ್ವಸ್ತಿಕ್ ಚಿಹ್ನೆಯನ್ನು ಹೇಗೆ ಬರೆಯೋದು ಅಂದರೆ ನೋಡಿ, ಅರಿಶಿಣ ಮತ್ತು ಕುಂಕುಮ ಮಿಕ್ಸ್ ಮಾಡಿ ಗಂಧದಲ್ಲಿ ಈ ಥರ ಬರೆದಿಟ್ಕೊಬೇಕು. ಮತ್ತು ಪುನಃ ಅದಕ್ಕೆ ಅರಿಶಿಣ ಕುಂಕುಮವನ್ನು ಈ ಥರ ಹಚ್ಚಿಬಿಟ್ಟು ಇಲ್ಲಿ ಗಣೇಶನನ್ನು ಸ್ಥಾಪನೆ ಮಾಡ್ಕೊಬೇಕು. ಯಾವ ಗಣೇಶ ಇರುತ್ತೋ ನಮ್ಮ ಮನೇಲಿ ಅದನ್ನು ಇಲ್ಲಿ ಇಟ್ಬಿಟ್ಟು ಎಲೆ, ಅಡಿಕೆ, ಬಾಳೆಹಣ್ಣನ್ನು ಗಣೇಶನ ಎದುರಿಗೆ ಸ್ಥಾಪನೆ ಮಾಡಿರ್ತೀವಲ್ವ, ಗಣೇಶನ ಒಂದು ಸ್ಥಾಪನೆ, ಆ ಒಂದು ಗಣೇಶನ ಈ ಥರ ಸ್ಥಾಪನೆ ಮಾಡಿರುವ ಒಂದು ಕಳಸದ ಎದುರಿನಲ್ಲಿ ಈ ಥರ ಇಟ್ಕೋಬೇಕು, ಓಕೆನಾ? ಆದಮೇಲೆ ಈ ಥರ ಆದಮೇಲೆ ಪೂಜೆ ಮಾಡ್ಕೊಬೇಕು. ಗಣೇಶನಿಗೆ ಇಷ್ಟವಾಗಿರೋ ಗರಿಕೆ ಸಿಗಲಿಲ್ಲ ಅಂದರೆ ಕೆಲವೊಬ್ಬರಿಗೆ ಕೆಂಪು ಹೂಗಳು ಈ ಥರ ಏರಿಸ್ಬಿಟ್ಟು ಈ ಥರ ಗಣೇಶನನ್ನು ಪೂಜೆ ಮಾಡಿಕೊಂಡು ಸರಳವಾಗಿ, ಮನೆಯಲ್ಲಿರುವವರು ಕೂಡ ಹೀಗೆ ಸರಳವಾಗಿ ಮಾಡ್ಕೊಬೋದು. ಮಾಡಿಕೊಂಡು ಮುಖ್ಯವಾಗಿ ಗಣೇಶನ ಒಂದು ಏನು ಹೇಳ್ತಾರೆ ಮಂತ್ರ, ನಿಮ್ಗೆ ಯಾವುದು ಬರುತ್ತೋ ಅದು ಹೇಳ್ಕೊಳ್ಳಿ. ಮತ್ತು ಈ ಬುಕ್ಕಲ್ಲಿ ಅಷ್ಟೋತ್ತರ ಇರುತ್ತೆ, ಅಷ್ಟೋತ್ತರವನ್ನು ಹೇಳಿಕೊಳ್ಳಿ, ವ್ರತ ಕಥೆ ಓದಿಕೊಳ್ಳಿ. ಆಮೇಲೆ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಮರೆಯೋದಕ್ಕೆ ಹೋಗಲೇಬಾರ್ದು, ಓಕೆನಾ? ತುಪ್ಪದ ದೀಪವನ್ನು ಹಚ್ಚಲೇಬೇಕಾಗುತ್ತೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಸಂಜೆ ಈ ವ್ರತ ಎಲ್ಲ ಪೂಜೆ, ಈ ಗಣೇಶನ ಪೂಜೆ ಎಲ್ಲ ಆದ ಮೇಲೆ ಮತ್ತೆ ಪುನಃ ಸಂಜೆ ಒಂದು ಸಾರಿ ಗಣೇಶನನ್ನು ಪೂಜೆ ಮಾಡಿ ಚಂದ್ರ ದರ್ಶನವನ್ನು ಮಾಡಿಕೊಳ್ಳಲೇಬೇಕು, ಓಕೆನಾ? ಈ ವ್ರತದ ನೈವೇದ್ಯಕ್ಕೆ ಮೋದಕವೇ ಶ್ರೇಷ್ಠ. ಈ ಮೋದಕ ಮಾಡಲು ಸಾಧ್ಯವಿಲ್ಲ, ಆಗೋದಿಲ್ಲ ಅನ್ನುವರು ಬಾಳೆಹಣ್ಣು ಮತ್ತು ಹಾಲು ಮತ್ತು ಹಣ್ಣು, ಹಾಲು, ಸಕ್ಕರೆ ಈ ಥರ ಏನಾದರೂ ನೈವೇದ್ಯ ಮಾಡಿಕೊಳ್ಳಿ, ಓಕೆನಾ? ಈ ಥರ ಚಂದ ಮಾಡಿ ಈ ಥರ ಮಾಡಿಕೊಂಡು
ಸರಳವಾಗಿ ಎಕ್ಕದ ಎಲೆ ಮೂಲಕ ಗಣೇಶನನ್ನು ಪೂಜಿಸುವುದರಿಂದ ಮತ್ತು ಗರಿಕೆ ಇಷ್ಟವಾದ ಗರಿಕೆಯಿಂದ ಗಣೇಶನನ್ನು ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈ ಸಂಕಷ್ಟ ಗಣೇಶನ ಒಂದು ವ್ರತದ ಎಲ್ಲ ರೀತಿಯ ಇಷ್ಟಾರ್ಥಗಳು ಕೈಗೂಡುತ್ತವೆ. ಓಕೆನಾ? ಈ ಸಂಕಷ್ಟ ವ್ರತ ಗಣೇಶನ ಸಂಕಷ್ಟಹರ ಚತುರ್ದಶಿ ಒಂದು ವ್ರತ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.